ಪ್ರಾಫಿಟಬಿಲಿಟಿ ರೇಷಿಯೋ ಫಾರ್ಮುಲಾಸ್ ಅಲ್ಲಿ ಬರುತ್ತೆ ಅಕೌಂಟಿಂಗ್ ರೇಷಿಯೋ ಅಲ್ಲಿ. ಸೊ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಇಂಟು 100 ಅನ್ನೋ ಫಾರ್ಮುಲಾ ಮುಖಾಂತರ ನಾವು ಗ್ರಾಸ್ ಪ್ರಾಫಿಟ್ ನ ಕಂಡುಹಿಡಿತೀವಿ. ಗ್ರಾಸ್ ಪ್ರಾಫಿಟ್ ಬರೋದ್ರಲ್ಲಿ ಟ್ರೇಡಿಂಗ್ ಅಕೌಂಟ್ ಬ್ಯಾಲೆನ್ಸ್ ಬರೋಂಥದ್ದು ಗ್ರಾಸ್ ಪ್ರಾಫಿಟ್. ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಅಂದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ ಎರಡನ್ನೂ ಕರಿತೀವಿ. ಸೊ ಕಾಸ್ಟ್ ಆಫ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂದ್ರೆ ಇಟ್ಸ್ ಲೈಕ್ ಎ COGS, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಅಂತ ಮಾಡ್ತೀವಲ್ಲ, ಅದೇ ತರನೇ ಕಾಸ್ಟ್ ಆಫ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ. ಆವರೇಜ್ ಇನ್ವೆಂಟರಿ ಫಾರ್ಮುಲಾ ಹೆಂಗ್ ಕಂಡು ಹಿಡಿತೀವಿ? ಓಪನಿಂಗ್ ಇನ್ವೆಂಟರಿ ಪ್ಲಸ್ ಕ್ಲೋಸಿಂಗ್ ಇನ್ವೆಂಟರಿ ಡಿವೈಡೆಡ್ ಬೈ 2. ಇನ್ವೆಂಟರಿ ಅಟ್ ದ ಬಿಗಿನಿಂಗ್ ಅಟ್ ದ ಇನ್ವೆಂಟರಿ ಅಟ್ ದ ಎಂಡ್ ಏನಿದೆ ಆ ಇಯರ್ ಅಲ್ಲಿ ಅದರದ್ದು ಆವರೇಜ್ ಮಾಡಿದ್ರೆ ನಮ್ಗೆ ಬರುವಂತದ್ದೇ ಆವರೇಜ್ ಇನ್ವೆಂಟರಿ. ಆ ಫಾರ್ಮುಲಾ ಅಲ್ಲಿ ತಗೊಂತೀವಿ. ನೆಟ್ ಕ್ರೆಡಿಟ್ ಸೇಲ್ಸ್. ಸೊ ನೆಟ್ ಕ್ರೆಡಿಟ್ ಸೇಲ್ಸ್ ಅಂದ್ರೆ ಏನು? ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಗೊತ್ತಲ್ವಾ, ನೆಟ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಸೇಲ್ಸ್ ಅಂತ ಗೊತ್ತಲ್ವಾ. ಆ ನೆಟ್ ರೆವಿನ್ಯೂ ಫ್ರಮ್